ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ರೈಟ್, ಇದೀಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಭಾರತ ಇಂಗ್ಲೆಂಡ್ ನಡುವಿನ 5ನೇ ಟೆಸ್ಟ್ ಪಂದ್ಯ. ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ ಐತಿಹಾಸಿಕ ಗೆಲುವು. 5ನೇ ಟೆಸ್ಟ್ನಲ್ಲಿ ಭಾರತಕ್ಕೆ 6 ರನ್ಗಳ ಗೆಲುವು. 2-2 ಸಮಬಲದೊಂದಿಗೆ ಟೆಸ್ಟ್ ಸರಣಿ ಡ್ರಾ ಆಗಿದೆ. ಭಾರತ 2, ಇಂಗ್ಲೆಂಡ್ 2ರಲ್ಲಿ ಗೆಲುವನ್ನು ದಾಖಲಿಸಿದೆ. 1 ಪಂದ್ಯ ಡ್ರಾದಲ್ಲಿ ಅಂತ್ಯಗೊಂಡಿದೆ. ಮೊಹಮ್ಮದ್ ಸಿರಾಜ್ 5 ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ. ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ 10 ವಿಕೆಟ್ಗೆ 224 ರನ್ ಅನ್ನು ಪಡೆದುಕೊಳ್ತು. ಇಂಗ್ಲೆಂಡ್ 10 ವಿಕೆಟ್ಗೆ 247. ಎರಡನೇ ಇನ್ನಿಂಗ್ಸ್ನಲ್ಲಿ ಭಾರತ ನೋಡಿ 10 ವಿಕೆಟ್ಗೆ 396 ರನ್ ಅನ್ನು ಪೇರಿಸಿದ್ರೆ ಇಂಗ್ಲೆಂಡ್ 10 ವಿಕೆಟ್ಗೆ 367. ಸೊ ಈ ಮೂಲಕ 2-2 ಅನ್ನುವಂತಹ ಸಮಬಲದೊಂದಿಗೆ ಟೆಸ್ಟ್ ಸರಣಿ ಡ್ರಾ ಆಗಿದೆ. ಆತಿಥೇಯ ಇಂಗ್ಲೆಂಡ್ನಲ್ಲಿ ನಡೀತಾ ಇರುವಂತಹ 5 ಪಂದ್ಯಗಳ ಟೆಸ್ಟ್ ಸರಣಿಯ 5ನೇ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ಒಂದು ರೀತಿ ರೋಚಕ ಗೆಲುವನ್ನು ಪಡೆದುಕೊಳ್ತು ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗುವುದಿಲ್ಲ. ಈ ಪಂದ್ಯದ ಗೆಲುವಿನ ಮೂಲಕ ಸರಣಿಯಲ್ಲಿ ಸಮಬಲವನ್ನು ಸಾಧಿಸಿದೆ 2 ತಂಡಗಳು. ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ಗೆಲ್ಲೋದಕ್ಕೆ 374 ರನ್ ಬೇಕಿತ್ತು. ಆದರೆ 367 ರನ್ಗಳಿಗೆ ಇಂಗ್ಲೆಂಡ್ ತಂಡವನ್ನು ಆಲ್ಔಟ್ ಮಾಡುವ ಮೂಲಕ ಭಾರತ ವಿರೋಚಿತ ಗೆಲುವನ್ನು ದಾಖಲಿಸುತ್ತೆ. ಇನ್ನು ಭಾರತೀಯ ಬೌಲರ್ಗಳಾದಂಥ ಪ್ರಸಿದ್ಧ ಕೃಷ್ಣ ಹಾಗೆಯೇ ಮೊಹಮ್ಮದ್ ಸಿರಾಜ್ ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನವನ್ನು ನೀಡಿ ತಂಡಕ್ಕೆ ಗೆಲುವನ್ನು ತಂದುಕೊಡುವಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಭಾರತ ಮತ್ತು ಇಂಗ್ಲೆಂಡ್ ತಲಾ 2 ಪಂದ್ಯಗಳಲ್ಲಿ ಗೆಲುವನ್ನು ಸಾಧಿಸಿದ್ದು. 1 ಪಂದ್ಯ ಡ್ರಾನಲ್ಲಿ ಅಂತ್ಯವಾಗಿತ್ತು. ಇನ್ನು 2ನೇ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ಗಳ ಗೊಂಚಲಿನೊಂದಿಗೆ ಒಟ್ಟಾರೆ 9 ವಿಕೆಟನ್ನು ಗಳಿಸಿದಂತಹ ಮೊಹಮ್ಮದ್ ಸಿರಾಜ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇನ್ನು ಪ್ರಸಿದ್ಧ ಕೃಷ್ಣ ಕರ್ನಾಟಕದ ವೇಗಿ 2 ಇನ್ನಿಂಗ್ಸ್ನಲ್ಲಿ ಒಟ್ಟು 8 ವಿಕೆಟನ್ನು ಗಳಿಸುವ ಮೂಲಕ ಸಿರಾಜ್ಗೆ ಸಾಥ್ ನೀಡಿದ್ದಾರೆ. ಸೊ ಒಟ್ಟಾರೆ ಭಾರತ ಇಂಗ್ಲೆಂಡ್ ನಡುವಿನ 5ನೇ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ಐತಿಹಾಸಿಕ ಗೆಲುವನ್ನು ದಾಖಲಿಸಿದೆ. ಭಾರತ 6 ರನ್ಗಳ ಗೆಲುವನ್ನು ದಾಖಲಿಸಿರುವುದು. ಬಟ್ ಸರಣಿ ಅಂತ ನೋಡಿದ ಸಂದರ್ಭದಲ್ಲಿ 2-2 ಅನ್ನುವ ಸಮಬಲದೊಂದಿಗೆ ಸರಣಿ ಡ್ರಾ ಆಗಿದೆ.